ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಚಿನ್ನಯ್ಯನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಕೂಡ ಇದನ್ನು ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ, ಫಾಲೋ ಅಪ್ ಮಾಡ್ತಾ ಇದೆ. ಈಗ ಚಿನ್ನಯ್ಯನನ್ನು ಬೆಂಗಳೂರಿನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಲೈವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಟಿ ವಿ ಸ್ಕ್ರೀನ್ ಮೇಲೆ. ಬೆಂಗಳೂರಿನಲ್ಲಿ ಈಗ ಚಿನ್ನಯ್ಯನನ್ನು ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನ ಒಳಗಡೆ ಬಂದಿರೋದು, ಆತನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದು ಜಯಂತ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಗಿರೀಶ್ ಮಠಣ್ಣನವರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರಾ ಅನ್ನೋದು ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. SIT ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಚಿನ್ನಯ್ಯನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲಿ ಆತನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಲೈವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತಾ ಇದೆ, ನಿರಂತರವಾಗಿ ಈ ಕುರಿತು ವರದಿಯನ್ನು ಮಾಡ್ತಾ ಇದೆ. ಓವರ್ ಟು ನಾಗೇಂದ್ರ ಬಾಬು. ಎಸ್, ಥ್ಯಾಂಕ್ ಯು ಪ್ರವೀಣ್. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಪೀಣ್ಯದ ಬಳಿ ಆ ಒಂದು ಜಾಗದಲ್ಲಿ ಆತನನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಂದು ಕಡೆ ಜಯಂತ್ ಅವರ ನಿವಾಸ ಅಂದರೆ ಎರಡನೇ ದೂರದಾರ ಆಗಿರುವಂಥ ಜಯಂತ್ ನಿವಾಸ ಈ ದಾಸರಹಳ್ಳಿ ಪೀಣ್ಯದ ಬಳಿ ಇರುವಂಥ ಒಂದು ಜಾಗದಲ್ಲಿ ಇರಬಹುದು ಅಂತೇಳಿ ಒಂದಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಅದೇ ರೀತಿಯಾಗಿ ಆತನ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಿರಬಹುದು ಅನ್ನುವ ಒಂದಷ್ಟು ಅನುಮಾನಗಳಿಗೆ ಈಗ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದೆ. ಅಧಿಕಾರಿಗಳು ಆ ಚಿನ್ನಯ್ಯ ತೋರಿಸುವಂಥ ಜಾಗದಲ್ಲೇ ಆ ಒಂದು ರೋಡ್ನಲ್ಲಿ ಪಾಸ್ ಆಗ್ತಿದ್ದಾರೆ. ಈಗ ಪೀಣ್ಯದಲ್ಲಿ ಆತನನ್ನು ಒಂದು ಗಲ್ಲಿಯ ಒಳಗಡೆ ಆತನನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದಷ್ಟು ಕುತೂಹಲ ಇದೆ. SIT ತನಿಖಾ ತಂಡಕ್ಕೆ ಗೊತ್ತಿರುತ್ತೆ ಯಾವ ಜಾಗಕ್ಕೆ ಹೋಗ್ತೀವಿ ಅಂತೇಳಿ. ಹಾಗಾಗಿ ಈಗ ನಾವೇನು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಜಾಗವನ್ನು ತಲುಪಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೆಲಮಂಗಲದಿಂದ ಫಾಲೋ ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗಲೂ ಕೂಡ ನಾವು ಸೋಕೋ ಟೀಮ್ ವೆಹಿಕಲ್ನ ಹಿಂಭಾಗದಲ್ಲೇ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಒಂದು ಜಾಗಕ್ಕೆ ರೀಚ್ ಆಗ್ತಾರೆ. ಯಾವ ಜಾಗಕ್ಕೆ ಅಂದರೆ ಯಾರ ಮನೆಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ. ಆದರೆ ಇಲ್ಲಿ ಇನ್ನೂ ಅದರ ಬಗ್ಗೆ ಸ್ಪಷ್ಟವಾದಂಥ ಅಥವಾ ಅಧಿಕೃತವಾದಂಥ ಮಾಹಿತಿ ಇನ್ನಷ್ಟೇ ಹೊರಬರಬೇಕು. ಆದರೆ ಈಗ ಆತನನ್ನು ಕರೆದುಕೊಂಡು ಪೀಣ್ಯದ ಒಳಭಾಗದಲ್ಲಿರುವಂಥ ಒಂದು ಜಾಗದಲ್ಲಿ ಆತನನ್ನು ದಾಸರಹಳ್ಳಿ ಮೇನ್ ರೋಡಲ್ಲಿ ಈಗ ಆತನನ್ನು ಕರೆದುಕೊಂಡು ಬಂದು ಒಂದು ಗಲ್ಲಿಯ ಒಳಗಡೆ ಆತನನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಜಯಂತ್ ಇದ್ದಂಥ ಜಾಗನ ಅಥವಾ ಮಟ್ಟಣ್ಣವರ ಇರುವಂಥ ಮನೆನ ಅಥವಾ ಏನಿರ್ಬೋದು ಅನ್ನೋದಂತೂ ಕುತೂಹಲಕ್ಕೆ ಬಹಳ ಕಾರಣಗಳಂತೂ ಕಾಣ್ತಾ ಇದೆ. ಆದರೆ ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಚಿನ್ನಯ್ಯನನ್ನು ಬೆಂಗಳೂರಿಗೆ ಕರೆದುಕೊಂಡು ಬರೋದಕ್ಕೆ ಕಾರಣ ಏನು, ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಆದರೆ ಈಗ ನಾವು ನೋಡ್ತಾ ಇರೋದು ಪೀಣ್ಯದಲ್ಲಿ ಆತನನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಫಾಲೋ ಮಾಡ್ಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಆದರೆ ಪೀಣ್ಯದ ಸುತ್ತಲೇ ಆ ಒಂದು ಗಿರ್ಕಿ ಹೊಡೆಯುವಂಥ ಕೆಲಸವನ್ನು SIT ತನಿಖಾ ತಂಡ ಮಾಡ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸುತ್ತಲೂ ಕೂಡ ಆದರೆ ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ ಯಾವ ಜಾಗಕ್ಕೆ ಹೋಗ್ತಾರೆ ಅಂತೇಳಿ. ಯಾಕಂದರೆ ಇಲ್ಲಿ ಸ್ಥಳೀಯ ಪೊಲೀಸರಿಗೆ ಇಂಟಿಮೇಷನ್ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ. ಅಥವಾ ಒಂದಷ್ಟು ವಿಚಾರ ಹೇಳಬೇಕು ಅಂತಂದರೆ ಪ್ರವೀಣ್, ಇಲ್ಲಿ ನೋಡಿ, ಒಂದು ಮನೆ ಹೋಗಿ ಸರ್ಚಿಂಗನ್ನು ಮಾಡಬೇಕು ಅಂತಂದರೆ ಕೋರ್ಟ್ನಿಂದ ಅನುಮತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಕೋರ್ಟ್ನಿಂದ ಅನುಮತಿ ಪಡೆದುಕೊಂಡೇ ಈಗ ಇವರು ಹೋಗ್ತಿದ್ದಾರಾ ಅನ್ನೋದಾದರೆ ಯಾರ ಮನೆಗೆ ಸರ್ಚಿಂಗ್ ಮಾಡೋದಕ್ಕೆ ಈಗ ಚಿನ್ನಯ್ಯನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಈಗ ಒಂದು ಜಾಗಕ್ಕೆ ಕರ್ಕೊಂಡ್ಬಂದು ಈಗ ನಿಲ್ಲಿಸಲಾಗಿದೆ. ಒಂದು ಜಾಗದಲ್ಲಿ ಕರ್ಕೊಂಡು ಬಂದು ಆತನನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಈಗ ನೋಡಿ ನಾವು ನೋಡ್ತಾ ಇದ್ದೀವಿ ಆ ಒಂದು ಜಾಗದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಒಂದಷ್ಟು ವೆಹಿಕಲ್ಗಳು ಅಡ್ಡ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ವೆಹಿಕಲ್ಗಳು ಅಡ್ಡಿ ಇದ್ದಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಆತನನ್ನು ಚಿನ್ನಯ್ಯನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಬೆಂಗಳೂರಿನವರೆಗೂ ಕೂಡ ನಂಟು ತಿಳಿದು ಬಂದಿದೆಯಾ SIT ತನಿಖಾ ತಂಡಕ್ಕೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಒಂದು ಆಟೋ ಅಡ್ಡ ಬಂದಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅವರನ್ನು ನಿಲ್ಲಿಸ್ಕೊಳ್ಳಲಾಗಿದೆ. ಸೋಕೋ ಟೀಮ್ ಕೂಡ ರೆಡಿ ಆಗಿದ್ದಾರೆ. ಸೋಕೋ ಟೀಮ್ ಕೂಡ ಈಗ ಆ ಒಂದು ಜಾಗದಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ಸೀಸ್ ಮಾಡೋದಕ್ಕೆ ಅವರು ಕೂಡ ಈಗ ಡ್ರೆಸ್ಸನ್ನು ಹಾಕ್ಕೊಂಡು ಸೋಕೋ ಟೀಮ್ ಅವರು ಕೂಡ ಸಿದ್ಧರಾಗಿದ್ದಾರೆ. ಈಗ ಆ ಒಂದು ಜಾಗಕ್ಕೆ ಈಗ ಮೂವ್ ಆಗ್ತಾ ಇದ್ದಾರೆ. ನೋಡಬೇಕು ಯಾವ ಜಾಗಕ್ಕೆ ಹೋಗ್ತಾರೆ ಅಂತೇಳಿ. ನೋಡಿ, ಈಗ ಪಾಸಾಗಿ ಆ ಒಂದು ಜಾಗಕ್ಕೆ ಹೋಗುವಂಥ ಕೆಲಸವನ್ನು ಅಂದರೆ ಯೂಟರ್ನ್ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ನೋಡಿ ಈಗ ಸ್ಥಳೀಯ ಪೊಲೀಸರು ಕೂಡ ಬಂದಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಈಗ ಆಗಮಿಸಿದ್ದಾರೆ ಅವರಿಗೆ ಸಹಾಯವನ್ನು ಮಾಡುವ ಸಲುವಾಗಿ.
ಅವರಿಗೆ ಜಾಗವನ್ನು ತೋರಿಸುವ ಸಲುವಾಗಿ ಈಗ ಬಂದಿರೋದು. ಆ ಜಾಗವನ್ನು ತೋರಿಸಿ ಈಗ ಸ್ಥಳೀಯ ಪೊಲೀಸರ ಸಹಾಯವನ್ನು ಕೂಡ SIT ತನಿಖಾ ತಂಡ ಪಡೆದುಕೊಳ್ತಾ ಇದೆ. ನಾವೀಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಸ್ಥಳೀಯ ಪೊಲೀಸರು ಕೂಡ ಈಗ ಆಗಮಿಸಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಹಾಯವನ್ನು ಕೂಡ ಪಡೆದುಕೊಳ್ತಾರೆ. ಅವರ ಜೊತೆಯಲ್ಲೂ ಕೂಡ ಹೋಗುವಂಥ, ಅಂದರೆ ಯಾವ ಜಾಗಕ್ಕೆ ಹೋಗ್ತಾರೆ, ಯೂಟರ್ನ್ ತಗೊಳ್ಳಿ, ಯಾವ ಜಾಗಕ್ಕೆ ಹೋಗಬಹುದು ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಅಂದರೆ SIT ತನಿಖಾ ತಂಡಕ್ಕೆ ಸಹಾಯವನ್ನು ಮಾಡುವ ಸಲುವಾಗಿ ಸ್ಥಳೀಯ ಪೊಲೀಸರ ಸಹಾಯವನ್ನು ಪಡೆದುಕೊಂಡಿದ್ದಾರೆ. SIT ಟೀಮ್ಗೆ ಸಹಾಯವನ್ನು ಮಾಡುವ ಸಲುವಾಗಿ ನೋಡಿ, ಈಗ ಸ್ಥಳೀಯ ಪೊಲೀಸರು ಕೂಡ ಆ ಚಿಹ್ನೆಯ ಇರುವಂಥ ವಾಹನವನ್ನು ಕರ್ಕೊಂಡು ಹೋಗೋದಕ್ಕೆ, ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗೋದಕ್ಕೆ, ಯಾವ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಹಾಯವನ್ನು ಮಾಡುವ ಸಲುವಾಗಿ ಈಗ ಇಲ್ಲಿಗೆ ಆಗಮಿಸಿದ್ದಾರೆ. ಯೂಟರ್ನ್ ತೆಗೆದುಕೊಳ್ಳೋದಕ್ಕೆ ವಾಹನ ಮುಂದೆ ಸಾಗಿದ್ಯಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಬೇಕು, ಒಂದು ಕಡೆ ಚಿಹ್ನೆಯನ್ನು ಕರ್ಕೊಂಡು ವಾಹನಗಳು ಹೋಗ್ತಾ ಇದೆ. ನೋಡಬೇಕು ಯಾವ ಜಾಗಕ್ಕೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಆದರೆ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ನ ಪ್ರಕರಣ ಈಗ ಬೆಂಗಳೂರಿನವರೆಗೂ ಕೂಡ ಬಂದು ತಲುಪಿದೆ. ಈಗ ಬೆಂಗಳೂರಿನಲ್ಲಿ ಆತನನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯೂಟರ್ನ್ ತೆಗೆದುಕೊಂಡು ಹೋಗ್ತಾರಾ ಅಥವಾ ಟ್ರಾಫಿಕ್ ಜಾಮ್ ಆಗಿರುವಂಥ ಹಿನ್ನೆಲೆಯಲ್ಲೇ ಇಲ್ಲಿ ನಿಂತ್ಕೊಂಡಿದ್ದಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸ್ಥಳೀಯ ಪೊಲೀಸರು ಕೂಡ ಈಗ ಆಗಮಿಸಿದ್ದಾರೆ. ಸ್ಥಳೀಯ ಪೊಲೀಸರು ಆಗಮಿಸಿ ಅವರಿಗೆ ಸಹಾಯವನ್ನು ಮಾಡುವಂಥ ಕೆಲಸವಂದರೆ ವಿಳಾಸವನ್ನು ಪತ್ತೆ ಹಚ್ಚಿ ಆ ವಿಳಾಸಕ್ಕೆ ಕರೆದುಕೊಂಡು ಹೋಗುವ ಸಲುವಾಗಿ ಈಗ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಸದ್ಯದಕ್ಕೆ ಎಲ್ಲರಲ್ಲೂ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೋದು, ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗ್ತಿರ್ಬೋದು ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲಿ ಪೀಣ್ಯದ ಬಳಿ ಈಗ ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ವಾಹನಗಳು ಕೂಡ ಪಾಸ್ ಆಗ್ತಾ ಇದೆ. ನಾವು ಕೂಡ ಅದನ್ನು ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಅಧಿಕಾರಿಗಳ ತಂಡ, SIT ತನಿಖಾ ತಂಡ, ಸೋಕೋ ಟೀಮ್ ಎಲ್ಲರೂ ಕೂಡ ಈಗ ಹೋಗ್ತಿದ್ದಾರೆ. ವಾಪಸ್ ಯೂಟರ್ನ್ ತೆಗೆದುಕೊಂಡು ಬರುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಅಥವಾ ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಯಾರ್ದಾದ್ರೂ ಮನೆಗೆ ಹೋಗಿ ಅಲ್ಲಿ ಆ ಒಂದು ಜಾಗದಲ್ಲಿ ಹಾಜರನ್ನು ಮಾಡೋದಕ್ಕೆ ಮುಂದಾಗ್ತಾರ, ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಈಗ ಧರ್ಮಸ್ಥಳದಿಂದ ಬೆಂಗಳೂರಿನವರೆಗೂ ಕೂಡ ಈ ಒಂದು ವಿಚಾರ ತನಿಖೆ ಸಾಗ್ತಾ ಇದೆಯಾ ಅನ್ನೋದು ಒಂದು ಕಡೆ ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಈಗ ಇಲ್ಲಿ ಒಂದು ಜಾಗಕ್ಕೆ ಬಂದಿದ್ದಾರೆ. ಸ್ಥಳೀಯ ಪೊಲೀಸರ ಸಹಾಯವನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಅವರು ಹೋಗುವಂಥ ವಾಹನ ಏನಿದೆಯಲ್ಲ, ಆ ಒಂದು ವಾಹನವನ್ನು ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಮುಂದಗಡೆ ಇದೆಯಾ? ಎಸ್, ಈಗ ವಾಹನ ಮುಂದೆ ಇದೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ರಿಪಬ್ಲಿಕ್ ಕನ್ನಡಕ್ಕೆ ಕೊಡ್ತಿದ್ದಾರೆ. ಚಿಹ್ನೆಯನ್ನು ಕರೆದುಕೊಂಡು ಬಂದಿರುವಂಥ ಪೊಲೀಸ್ ವಾಹನ ಏನಿದೆಯಲ್ಲ, ಅದು ಮುಂದೆಗಡೆ ನಿಂತಿದೆ ಅಂತೇಳಿ ಸ್ಥಳೀಯರೇ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಯೂಟರ್ನ್ ಏನಾದರೂ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾರಾ ಕಾದು ನೋಡಬೇಕು. ಸೋಕೋ ಟೀಮನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಜಾಗಕ್ಕೂ ಕೂಡ ಸೋಕೋ ಟೀಮ್ ಹೋಗ್ತಾ ಇತ್ತು. ಹಾಗಾಗಿ ಈಗ ಸೋಕೋ ಟೀಮನ್ನು ನಾವು ಕೂಡ ಫಾಲೋ ಮಾಡ್ತೀವಿ. ಅದೇ ಒಂದು ಜಾಗಕ್ಕೆ ಹೋಗ್ತಾ ಅಂದರೆ ಯಾವ ಜಾಗಕ್ಕೆ ಹೋಗಿ ಅವರು ತಲುಪ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಂದರೆ ಇಲ್ಲಿಗೆ ಜಾಗಕ್ಕೆ ಹೋದ ಬಳಿಕ ಅಲ್ಲಿ ಯಾರ ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಜಯಂತ್ ಅವರ ಮನೆನ ಅಥವಾ ಮಟ್ಟಣ್ಣವರ ನಿವಾಸಕ್ಕೆ ಹೋಗ್ತಾರಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ತೆರೆ ಬೀಳುತ್ತೆ. ಅಥವಾ ಯಾವುದಾದ್ರು ಒಂದು ಸ್ಥಳಕ್ಕೆ ಹೋಗಿ ಹಾಜರನ್ನು ಮಾಡ್ತಾರಾ, ಅದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಸ್ಥಳೀಯ ಪೊಲೀಸರು ಕೂಡ ಆಗಮಿಸಿದ್ದಾರೆ ಅವರಿಗೆ ಸಹಾಯವನ್ನು ಮಾಡುವ ಸಲುವಾಗಿ. ಸ್ಥಳೀಯ ಪೊಲೀಸರು ಅವರು SIT ತನಿಖಾ ತಂಡ ತಿಳಿಸಿದ ಜಾಗಕ್ಕೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಪೀಣ್ಯದಲ್ಲಿ ಅವರನ್ನು ಪೀಣ್ಯಕ್ಕೆ ಬಂದು ತಲುಪಿದ್ದಾರೆ. ಪೀಣ್ಯದಲ್ಲಿ ಅವರು ಈಗ ನಾವೇನು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಆ ಒಂದು ವಾಹನ ಏನಿದೆಯಲ್ಲ, ಚಿಹ್ನೆ ಇದ್ದಂಥ ವಾಹನ ಮುಂದೆ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಅಧಿಕಾರಿಗಳ ತಂಡ ಇದೆ. ಯೂಟರ್ನನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಯೂಟರ್ನ್ ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದೆ. ನೋಡಿ, ಎಲ್ಲರೂ ಕೂಡ ಈಗ ಯೂಟರ್ನ್ ತೆಗೆದುಕೊಳ್ತಿದ್ದಾರೆ. ಎಲ್ಲ ತನಿಖಾ ತಂಡವು ಕೂಡ ಯೂಟರ್ನ್ ತೆಗೆದುಕೊಳ್ತಾ ಇದೆ. ಚಿಹ್ನೆಯನ್ನು ಕರೆದುಕೊಂಡು ಹೋಗುವಂಥ ಕೆಲಸ ಈಗ ನಾವೇನು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಅಧಿಕಾರಿಗಳ ವಾಹನ ಕೂಡ ಯೂಟರ್ನ್ ತೆಗೆದುಕೊಂಡು ಹೋಗುವಂಥ ಕೆಲಸ
ಅಧಿಕಾರಿಗಳು ಕೂಡ ಯೂಟರ್ನ್ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಇನ್ನು ನೋಡಿ, ಸ್ಥಳೀಯರು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗೆ ಮುಂದೆ ಹೋಗಿ ನಿಮಗೆ ಅಲ್ಲಿ ಪೊಲೀಸರು ನಿಂತಿದ್ದಾರೆ, ನಿಮಗೆ ರಸ್ತೆ ಸಿಗಬಹುದು ಅಂತೇಳಿ. ಹಾಗಾಗಿ ನಾವೀಗ ಆ ಒಂದು ವಾಹನವನ್ನು, ಅಂದರೆ ಚಿಹ್ನೆ ಇರುವಂಥ ವಾಹನವನ್ನು ಫಾಲೋ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗಿ ತಲುಪ್ತಾರೆ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಧಿಕಾರಿಗಳ ಇರುವಂಥ ವಾಹನ ಅದು ಕೂಡ ಈಗ ಫಾಲೋ ಮಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ವಿಳಾಸ ಏನಾದರೂ ಮಿಸ್ ಆಗಿ, ಅಂದರೆ ಅಡ್ರೆಸ್ ಗೊತ್ತಾಗದೆ ಮುಂದೆ ಬಂದ್ರಾ ಅನ್ನೋದು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತದೆ. ಹಾಗಾಗಿ ಅಫ್ಕೋರ್ಸ್ ಅವರು ವಿಳಾಸ ಸರಿಯಾಗಿ ಅದರ ಮಾಹಿತಿ ಸಿಗದೆ ಮುಂದೆ ಬಂದಿರಬಹುದು ಅಂತ ಹೇಳಲಾಗ್ತದೆ. ಹಾಗಾಗಿ ಸ್ಥಳೀಯ ಪೊಲೀಸರು ಈಗ ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಥಳೀಯ ಪೊಲೀಸರು ಈಗ ಅವರಿಗೆ ಸಹಾಯವನ್ನು ಮಾಡುವ ಸಲುವಾಗಿ ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. SIT ಅಧಿಕಾರಿಗಳು ಇರುವಂಥ ಜಾಗ ಏನಿದೆಯಲ್ಲ, ಕಾರ್ ಇದೆಯಲ್ಲ, ಆ ಕಾರನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೋಕೋ ಟೀಮ್ ಈಗ ಹೋಗ್ತಾ ಇದೆ. ಈಗ ವಾಹನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪ್ರಮುಖವಾಗಿ ಚಿಹ್ನೆಯ ಇರುವಂಥ ವಾಹನ ಏನಿದೆಯಲ್ಲ, ಆ ವಾಹನದ ಹಿಂಬದಿಯಲ್ಲಿ ಅಧಿಕಾರಿಗಳು ಹೋಗ್ತಿದ್ದಾರೆ. ಸೋಕೋ ಟೀಮ್ ಕೂಡ ಈಗ ಪಾಸ್ ಆಗ್ತಾ ಇದೆ. ಚಿಹ್ನೆಯನ್ನು ಕರ್ಕೊಂಡು ಅಲ್ಲಿ ಮುಂದೆಗಡೆ ಹೋಗ್ತಿರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಯಾವ ಮನೆಗೆ, ಅಂದರೆ ಮನೆ ಕರ್ಕೊಂಡು ಹೋಗ್ತಾರಾ ಅಥವಾ ಯಾವುದಾದ್ರೂ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಲಾಗುತ್ತಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಬೇಕು ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಇನ್ನು ಮತ್ತೊಂದು ಕಡೆ ಜಯಂತ್ ನಿವಾಸ ಅಂತ ಹೇಳಲಾಗ್ತಾ ಇದೆ. ಜಯಂತ್ ನಿವಾಸನ ಅಥವಾ ಮಟ್ಟಣ್ಣವರ ನಿವಾಸನ ಅನ್ನೋದು ಇನ್ನೂ ಸರಿಯಾಗಿ ಅಧಿಕೃತವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಒಂದು ಈ ರೆಸಿಡೆನ್ಷಿಯಲ್ ಏರಿಯಾ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೋ ಒಂದು ನಿವಾಸಕ್ಕೆ ಆತನನ್ನು ಕರೆದುಕೊಂಡು ಹೋಗ್ತಿರಬಹುದು ಅಂತ ಹೇಳಲಾಗ್ತಾ ಇದೆ. ಜಯಂತ್ ನಿವಾಸನೆ ಅಂತ ಕೂಡ ಬಹುತೇಕ ಎಕ್ಸ್ಪೆಕ್ಟ್ ಕೂಡ ಮಾಡಲಾಗಿದೆ. ಯಾಕೆಂದರೆ ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು. ಚಿಹ್ನೆಯ ಇರುವಂಥ ವಾಹನವನ್ನು ಕರ್ಕೊಂಡು ನೇರವಾಗಿ ಪ್ರಮುಖವಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಇತ್ತು. ಒಂದು ಕಡೆ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಸಹಾಯವನ್ನು ಪಡೆದುಕೊಂಡು ಈಗ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನೋಡಿ, ಸ್ಥಳೀಯ ಪೊಲೀಸರು ಅಧಿಕಾರಿಗಳನ್ನು ಕರೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ವೇಟ್ ಟಚ್ ಆಗುತ್ತೆ, ಗಾಡಿ ಟಚ್ ಆಗುತ್ತೆ. ಸ್ಥಳೀಯ ಪೊಲೀಸರು ಸಹಾಯವನ್ನು ಮಾಡ್ತಿದ್ದಾರೆ. ಪೀಣ್ಯದಲ್ಲಿ ಈಗ ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಜಾಗಕ್ಕೆ ಅವರನ್ನು ಕರೆದುಕೊಂಡು ಹೋಗುವಂಥ ನೋಡಿ, ಚಿಹ್ನೆಯ ಇರುವಂಥ ವಾಹನ ಮಿಸ್ ಆದರೂ ಕೂಡ ನಮಗೆ ಸೋಕೋ ಟೀಮ್ ವಾಹನವನ್ನು ನಾವು ಅದರ ಹಿಂಬದಿಯಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಸೋಕೋ ಟೀಮ್ ಆ ಒಂದು ಜಾಗಕ್ಕೆ ರೀಚ್ ಆಗೇ ಆಗುತ್ತೆ. ಹಾಗಾಗಿ ನಾವು ಯಾವ ಜಾಗಕ್ಕೆ ಹೋಗಿ ಇವರು ತಲುಪ್ತಾರೆ ಅನ್ನೋದು ಆ ಒಂದು ಜಾಗಕ್ಕೆ ನಾವು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಈಗ ನೀವೇನು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪೀಣ್ಯದಲ್ಲಿ ಈಗ ಅವರನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಸ್ಥಳೀಯ ಪೊಲೀಸರು ಕೂಡ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂತೇಳಿ ಅವರು ಸರ್ಚಿಂಗ್ ಪರ್ಮಿಷನನ್ನು ತೆಗೆದುಕೊಂಡು ಈಗ ಹೋಗುವಂಥ ಕೆಲಸವನ್ನು ಇಲ್ಲಿ ತನಿಖಾ ತಂಡ ಮಾಡ್ತಾ ಇದೆ. ನೋಡಿ, ಇಲ್ಲಿ ಪೀಣ್ಯದ ಒಂದು ಗಲ್ಲಿಯಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಜಾಗವನ್ನು ತಲುಪ್ತಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ.